ಎಲ್ರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾಬುಕ್ ಸರ್. ಐ ಆಮ್ ವರ್ಕಿಂಗ್ ಫ್ರಮ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಇಂಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು WTO ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಗ್ಯಾಟ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಗ್ಯಾಟ್ನ ಮುಂದುವರೆದ ಭಾಗ, ಗ್ಯಾಟ್ನ ಮುಂದೆ ಏನಾಗ್ತೈತಿ WTO ಆಗಿ ಮಾರ್ಪಾಡು ಆಗ್ತೈತಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು WTOದ ಬಗ್ಗೆ ತಿಳಿದುಕೊಳ್ಳೋಣ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಹೌದಾ? ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವಿಶ್ವ ವ್ಯಾಪಾರ ಸಂಘಟನೆ ಯಾವ ರೀತಿಯಾಗಿ ಜಾರಿಗೆ ಬಂತು, ಇದರ ಉದ್ದೇಶಗಳೇನು, ಕಾರ್ಯಗಳೇನು, ಮತ್ತು ಗ್ಯಾಟ್ಗೂ ಮತ್ತು WTOಗೆ ಇರ್ತಕ್ಕಂಥ ವ್ಯತ್ಯಾಸ ಏನೈತೆ ಅಂತೇಳಿ ನೋಡೋಣ. ಅದೇ ರೀತಿಯಾಗಿ ಈ WTO ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದ ಸಂಬಂಧವನ್ನು ಹೊಂದಿದೆ ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಬನ್ನಿ ಹಾಗಾದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ವಿಶ್ವ ವ್ಯಾಪಾರ ಸಂಘಟನೆ. ಈ ವಿಶ್ವ ವ್ಯಾಪಾರ ಸಂಘಟನೆಯು ಗ್ಯಾಟ್ 8ನೇ ಸುತ್ತಿನ ಮಾತುಕತೆಯ ತೀರ್ಮಾನದ ಪ್ರಕಾರ ಗ್ಯಾಟ್ ಸ್ಥಾನದಲ್ಲಿ ಏನೈತ್ರಿ, ವಿಶ್ವ ವ್ಯಾಪಾರ ಸಂಘಟನೆ 1995 ಜನವರಿ 1ರಿಂದ ಅಸ್ತಿತ್ವಕ್ಕೆ ಬಂತು. 1994ರಲ್ಲಿ ಏನೈತ್ರಿ, ಸಿಗ್ನೇಚರ್ ಆಯಿತು ಗ್ಯಾಟ್ ಒಪ್ಪಂದದ ಪ್ರಕಾರ. ಆಮೇಲೆ 95 ಜನವರಿ 1ರಿಂದ ಏನೈತ್ರಿ, ಆ ಗ್ಯಾಟ್ ಇದ್ದಿದ್ದೆ WTO ಆಗಿ ಮಾರ್ಪಾಟಾಗಿ WTO ಜಾರಿಗೆ ಬಂದಿತು. ವಿಶ್ವ ವ್ಯಾಪಾರ ಸಂಘಟನೆಯ ಕರಡಿಗೆ 124 ದೇಶಗಳು ಸಹಿ ಹಾಕಿದ್ದವು. ಪ್ರಸ್ತುತ ಸುಮಾರು 166ಕ್ಕೂ ಹೆಚ್ಚು ದೇಶಗಳು ಈ ಸಂಘಟನೆಯನ್ನು ಸೇರಿವೆ. ಈ WTO ಆಗಿ ಮಾರ್ಪಾಡು ಹೊಂದುವಂಥ ಸಂದರ್ಭದಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದು ರೀ, 124 ಸದಸ್ಯ ರಾಷ್ಟ್ರಗಳಿದ್ದು. ಆದರೆ ಪ್ರಸ್ತುತವಾಗಿ WTOದಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟೈತೆ ಅಂದರೆ 166 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿವೆ ಅಂತೇಳಿ ಹೇಳ್ಬೋದು. ವಿಶ್ವ ವ್ಯಾಪಾರ ಸಂಘಟನೆ ಜಗತ್ತಿನ ಒಂದು ಶಾಶ್ವತ ವ್ಯಾಪಾರ ಸಂಘಟನೆಯಾಗಿದೆ. ಇದು ಜಗತ್ತಿನ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮೇಲುಸ್ತುವಾರಿಯನ್ನು ನಡೆಸುವಂಥ ಕಾರ್ಯ ಈ ವಿಶ್ವ ವ್ಯಾಪಾರ ಸಂಘಟನೆ ಮಾಡ್ತೈತ್ರಿ. ಅಷ್ಟೇ ಅಲ್ಲದೆ ವಿಶ್ವ ವ್ಯಾಪಾರ ಸಂಘಟನೆಯು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾದಂಥ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೀನ್ಸ್ IMF ಮತ್ತು ವಿಶ್ವ ಬ್ಯಾಂಕಿನ ಮಾದರಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಡೆಂಕಲ್ ಪ್ರಸ್ತಾವನೆಯಲ್ಲಿ ಸೂಚಿಸಲಾದ ಅಂಶಗಳನ್ನು ಜಾರಿಗೆ ತರಬೇಕಾದ ಗುರುತರವಾದ ಜವಾಬ್ದಾರಿ ಈ ಸಂಘಟನೆಯ ಮೇಲೆ ಇದೆ. ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯವಹಾರಗಳಿಗೆ ಏಕಮಾತ್ರ ಸಾಂಸ್ಥಿಕ ಚೌಕಟ್ಟನ್ನು ಒದಗಿಸುತ್ತಿರೋ ಸಂಸ್ಥೆ ಯಾವುದಾದ್ರೂ ಇದ್ದರೆ ಇದು ವಿಶ್ವ ವ್ಯಾಪಾರ ಸಂಘಟನೆ ಅಂತೇಳಿ ಹೇಳ್ಬೋದು. ಈ ವಿಶ್ವ ವ್ಯಾಪಾರ ಸಂಘಟನೆಯ ಮುಖ್ಯ ಉದ್ದೇಶ ಏನಂದರೆ, ಡೆಂಕಲ್ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪ ಮಾಡತಕ್ಕಂಥ ಎಲ್ಲ ಸೂಚನೆಗಳನ್ನು ಜಾರಿಗೊಳಿಸುವುದು ವಿಶ್ವ ವ್ಯಾಪಾರ ಸಂಘಟನೆಯ ಒಂದು ಮಹತ್ತರವಾದ ಉದ್ದೇಶ ಮತ್ತು ಕಾರ್ಯ ಆಗಿರ್ತೈತಿ ಅಂತೇಳಿ ಹೇಳ್ಬೋದು. ಹಾಗಾದರೆ ಈ ವಿಶ್ವ ವ್ಯಾಪಾರ ಸಂಘಟನೆಯ ಈಗಿನ ಅಧ್ಯಕ್ಷರು ಯಾರದಾರ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್, ಕಾರ್ಯನಿರ್ವಹಣಾ ಅಧಿಕಾರಿಗಳು ಯಾರದಾರ ಅಂತೇಳಿ ನೋಡ್ತಾ ಹೋದರೆ, ಇದು ನೋಡ್ರಿ WTOದ ಸಿಂಬಾಲ್, ಹೌದಾ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಈಗಿನ ಅಧ್ಯಕ್ಷರು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರದಾರ ಅಂದ್ರೆ ನಗೋಜಿ ಒಕೊಂಜೋ ಇವಾಲಾ ಅನ್ನೋರು ಮಹಿಳೆ. ನಗೋಜಿ ಒಕೋಜೋ ಇವಾಲಾ ಎಂಬ ಮಹಿಳೆ ಏನದಾರಿ ಈಗ WTOದ ಮ್ಯಾನೇಜಿಂಗ್ ಡೈರೆಕ್ಟರ್ ಅದರ. ಇದರ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಇದರ ಕೇಂದ್ರ ಕಚೇರಿ ಐತಿ. WTOನ ಕೇಂದ್ರ ಕಚೇರಿ ನೋಡ್ರಿ, WTOದ ಕೇಂದ್ರ ಕಚೇರಿ ಎಲ್ಲಿ ಐತ್ರಿ, ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಏನೈತ್ರಿ, WTOದ ಕೇಂದ್ರ ಕಚೇರಿ ಐತಿ. ಇಂಥ WTO ಸಹಿತ ತನ್ನದೇ ಆದಂಥ ಸಂಘಟನೆಯನ್ನು ಹೊಂದ್ಕೊಂಡು ಏನು ಮಾಡ್ತಾಯಿದ್ವಿ, ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾಯಿದೆ. ಇದರ ಸಂಘಟನೆ ಯಾವ ರೀತಿಯಾಗಿ ಐತಿ ಅಂತೇಳಿ ನೋಡೋಣ. WTOದ ಸಂಘಟನೆ, ಈ WTO ಸಂಘಟನೆ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಶಾಶ್ವತ ಸಂಸ್ಥೆಯಾಗಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಈ ಸಂಘಟನೆಯಲ್ಲಿ 166ಕ್ಕೂ ಹೆಚ್ಚು ರಾಷ್ಟ್ರಗಳು ಏನಿದಾವೆ ಸದಸ್ಯತ್ವವನ್ನು ಪಡೆದಿವೆ. ಚೀನಾ ದೇಶ ಸಹ ಏನೈತ್ರಿ WTOನ ಸದಸ್ಯತ್ವವನ್ನು ಪಡೆದಿದೆ. ಇದರ ಕೇಂದ್ರ ಕಚೇರಿ ಎಲ್ಲೈತಿ, ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ. ಈ WTOದ ಅಧ್ಯಕ್ಷರು ಯಾರದಾರ ಅಂದ್ರೆ ನಗೋಜಿ ಒಕೊಂಜೋ ಇವಾಲಾರವ್ರು ಏನದಾರೆ ಈಗಿನ ಅಧ್ಯಕ್ಷರು ಅದಾರ. WTOದ ಪ್ರಸ್ತುತ ಮಹಾನಿರ್ದೇಶಕರು ಇವರು ಆಗಿದ್ದಾರೆ. ವಿಶ್ವ ವ್ಯಾಪಾರಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ವಿಷಯಗಳನ್ನು ನೋಡಿಕೊಳ್ಳುವುದು ಇದರ ಪ್ರಮುಖ ಜವಾಬ್ದಾರಿ. ಅಂದರೆ WTOನ ಪ್ರಮುಖ ಜವಾಬ್ದಾರಿ ಏನಾಯ್ತಂದ್ರೆ, ವಿಶ್ವ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಆಡಳಿತಾತ್ಮಕ ವಿಷಯಗಳನ್ನು ನೋಡಿಕೊಳ್ಳುವುದು WTOದ ಮುಖ್ಯ ಜವಾಬ್ದಾರಿ ಆಗೈತಿ. ವಿಶ್ವ ವ್ಯಾಪಾರ ಸಂಘಟನೆಗೆ ಕನಿಷ್ಠ 2 ವರ್ಷಗಳಿಗೊಮ್ಮೆ ಸಭೆ ಸೇರುವ ಸಚಿವ ಮಟ್ಟದ ಸಮ್ಮೇಳನವು, ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್, ಸಚಿವ ಮಟ್ಟದ ಸಮ್ಮೇಳನವು ನಿರ್ದೇಶನವನ್ನು ನೀಡ್ತೈತಿ. ಈ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಕನಿಷ್ಠ 2 ವರ್ಷಕ್ಕೊಮ್ಮೆ ಆದರೂ ಸಹಿತ ಏನು ಮಾಡ್ತೈತ್ರಿ, ಸಚಿವ ಮಟ್ಟದ ಸಮ್ಮೇಳನವನ್ನು ಸೇರ್ತಾ ಇದ್ದಾವೆ.
ಇಲ್ಲಿ WTOದ ದಿನನಿತ್ಯದ ವ್ಯವಹಾರಗಳನ್ನು ನೋಡಿಕೊಳ್ಳಲು ಒಂದು ಸಾಮಾನ್ಯ ಪರಿಷತ್ ಅಂದರೆ ಜನರಲ್ ಕೌನ್ಸಿಲ್ ಐತೆ. ದಿನನಿತ್ಯ ಮಾಡ್ತಕ್ಕಂಥ ವ್ಯವಹಾರಗಳನ್ನು ನೋಡಿಕೊಳ್ಳಲು WTOದ ದಿನನಿತ್ಯದ ವ್ಯವಹಾರಗಳನ್ನು ನೋಡಿಕೊಳ್ಳಲು ಒಂದು ಸಾಮಾನ್ಯ ಪರಿಷತ್ತನ್ನು ರಚಿಸಿಕೊಳ್ಳಲಾಗಿದೆ. ಈ ಸಾಮಾನ್ಯ ಪರಿಷತ್ತು ಮುಖ್ಯವಾಗಿ 4 ಪ್ರಮುಖ ಕಾರ್ಯಗಳಲ್ಲಿ ಭಾಗಿಯಾಗುತ್ತದೆ. ಅಂತಹ 4 ಕಾರ್ಯಗಳು ಯಾವುವು? ಮೊದಲನೇದಾಗಿ ಬರ್ತಕ್ಕಂಥದ್ದು ಸರಕು ಸೇವೆಗಳು ಮತ್ತು ವ್ಯಾಪಾರಿ ಸಂಬಂಧಿ ಬೌದ್ಧಿಕ ಆಸ್ತಿ ಹಕ್ಕು ಮೀನ್ಸ್ ಟ್ರಿಪ್ಸ್ ಗಳಿಗೆ ಸಂಬಂಧಿಸಿದ ಪರಿಷ್ಕೃತ ಒಪ್ಪಂದಗಳು ಮತ್ತು ಸಚಿವ ಮಟ್ಟದ ಸಮ್ಮೇಳನದ ಘೋಷಣೆಗಳ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಉಸ್ತುವಾರಿಯನ್ನು ನಡೆಸುವಂಥ ಕಾರ್ಯ ಈ WTO ಮಾಡ್ತೈತಿ. ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂಥ ಟ್ರಿಪ್ಸ್ಗೆ ಸಂಬಂಧಿಸಿದ ಪರಿಷ್ಕೃತ ಒಪ್ಪಂದಗಳು ಮತ್ತು ಸಚಿವ ಮಟ್ಟ ಸಮ್ಮೇಳನಗಳ ಘೋಷಣೆಗಳ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಉಸ್ತುವಾರಿಯನ್ನು ಮಾಡ್ತೈತಿ. ಈ ಟ್ರಿಪ್ಸ್ ಮೀನ್ಸ್ ವ್ಯಾಪಾರಕ್ಕೆ ಸಂಬಂಧಿಸಿದ ಬೌದ್ಧಿಕ ಆಸ್ತಿ ಹಕ್ಕು. ಇಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಸುವ ಸಂದರ್ಭದಲ್ಲಿ ಏನು ಈ ಪೇಟೆಂಟ್ ಅಂತೀವಲ್ಲ, ಪೇಟೆಂಟ್ ಆಗಿರ್ಬೋದು, ಕಾಪಿರೈಟ್ಗಳಾಗಿರ್ಬೋದು, ಹೌದಾ, ಟ್ರೇಡ್ ಮಾರ್ಕ್ಗಳಾಗಿರ್ಬೋದು, ಇವುಗಳ ಬಗ್ಗೆ ಪರಿಷ್ಕೃತ ಒಪ್ಪಂದಗಳನ್ನು ಮಾಡುವಂಥ ಕಾರ್ಯ ಈ WTO ಮಾಡ್ತೈತಿ. ಅಥವಾ ಈ ಯಾವುದ್ರಿ ಜನರಲ್ ಕೌನ್ಸಿಲಿಂಗ್ನ ಒಂದು ಪ್ರಮುಖವಾದ ಕಾರ್ಯ ಆಗಿರ್ತೈತಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ಮಧ್ಯೆ ತಂಟೆ ತಕರಾರುಗಳು ತೀರ್ಮಾನ ಕೇಂದ್ರವಾಗಿ ವರ್ತಿಸುವಂಥ ಕಾರ್ಯ ಏನು ಮಾಡ್ತೈತಿ ಈ WTO ಮಾಡ್ತೈತಿ. ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಏನಾದರೂ ತಂಟೆ ತಕರಾರುಗಳಿದ್ರೆ ಅದನ್ನು ತೀರ್ಮಾನ ಮಾಡುವಂಥ ಕೇಂದ್ರವಾಗಿ ಈ WTO ಮಾರ್ಪಾಟು ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇದಾಗಿ ಬರ್ತಕ್ಕಂಥದ್ದು ವ್ಯಾಪಾರ ಪರಿಷ್ಕರಣೆಯ ಯಂತ್ರವಾಗಿ ಕಾರ್ಯನಿರ್ವಹಿಸುವುದು. ಅಂದರೆ ವ್ಯಾಪಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಪರಿಷ್ಕರಣೆ ಮಾಡುವ ಯಂತ್ರವಾಗಿ ಈ WTO ಸಹಿತ ಏನು ಮಾಡ್ತೈತಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಅಥವಾ ಈ ಜನರಲ್ ಕೌನ್ಸಿಲ್ನ ಪ್ರಮುಖ ಕಾರ್ಯ ಆಗಿರ್ತೈತಿ. ನೆಕ್ಸ್ಟ್ ಸರಕು ಪರಿಷತ್ತು, ಸೇವೆಗಳ ಪರಿಷತ್ತು ಮತ್ತು ಟ್ರಿಪ್ಸ್ ಪರಿಷತ್ತನ್ನು ಉಪ ಸಂಸ್ಥೆಗಳನ್ನಾಗಿ ಸ್ಥಾಪಿಸೋದು. ಅಂದರೆ ಸರಕಿಗೆ ಸಂಬಂಧಿಸಿದ ಪರಿಷತ್ತು ಸಪ್ರೇಟಾಗಿ, ಸೇವೆಗಳಿಗೆ ಸಂಬಂಧಿಸಿದ ಪರಿಷತ್ತು ಮತ್ತು ಟ್ರಿಪ್ಸ್ ಮೀನ್ಸ್ ಈ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದಂಥ ಪರಿಷತ್ತನ್ನು ಬೇರೆ ಬೇರೆಯಾಗಿ ಏನು ಮಾಡೋದು ಸ್ಥಾಪಿಸುವಂಥ ಕಾರ್ಯ ಈ WTO ಮಾಡ್ತಾ ಇದೆ. ಈ ರೀತಿಯಾಗಿ ಸಂಘಟನೆಯನ್ನು ಮಾಡ್ಕೊಂಡು ಏನು ಮಾಡ್ತೈತ್ರಿ ವಿಶ್ವ ವ್ಯಾಪಾರ ಸಂಘಟನೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಿದೆ. ಹಾಗಾದರೆ ಈ WTO ತನ್ನದೇ ಆದಂಥ ಕೆಲವೊಂದು ದೇಶಗಳನ್ನು ಇಟ್ಕೊಂಡು ಏನು ಮಾಡೈತ್ರಿ ಜಾರಿಗೆ ಬಂದೈತಿ. ಅಂತ ದೇಶಗಳು ಯಾವುವು ಇದಾವ? ಮೊದಲನೇದಾಗಿ ಬರ್ತಕ್ಕಂಥದ್ದು ಸದಸ್ಯ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರಗಳ ಸಂಬಂಧದ ನಿರ್ವಹಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ವಸಮ್ಮತವಾದ ಸಾಂಸ್ಥಿಕ ವ್ಯವಸ್ಥೆಯನ್ನು ಒದಗಿಸುವಂಥ ಉದ್ದೇಶವನ್ನು ಹೊಂದಿದೆ. ಅಂದರೆ ಸದಸ್ಯ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ವಹಣೆ ವಿಚಾರಕ್ಕೆ, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬುದರ ವಿಚಾರವಾಗಿ ಸರ್ವಸಮ್ಮತವಾದ ಸಾಂಸ್ಥಿಕ ವ್ಯವಸ್ಥೆಯನ್ನು ಒದಗಿಸುವಂಥ ಕಾರ್ಯ ಈ WTO ಮಾಡ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಸದಸ್ಯ ದೇಶಗಳ ನಡುವೆ ಅಖೈರುಗೊಳಿಸಲಾದ ಸಂಧಾನಗಳು. ಇಲ್ಲಿ ಅಖೈರುಗೊಳಿಸಲಾದ ಸಂಧಾನಗಳು ಅಂದರೆ ಕೆಲವೊಂದು ಬಗೆಹರಿಸಲಾರದಂಥ ಅಥವಾ ಆ ತಕರಾರು ಏನಾಗಿರ್ತೈತ್ರಿ ಇನ್ನೂ ಏನದು ಬೂದಿ ಮುಚ್ಚಿದ ಕೆಂಡ ಅಂತೀವಲ್ಲ ಆ ರೀತಿಯಾಗಿ ಇರ್ತಕ್ಕಂಥ ಸಂಧಾನಗಳನ್ನು ನಾವು ಅಖೈರುಗೊಳಿಸಲಾದ ಸಂಧಾನಗಳು ಅಂತೇಳಿ ಕರಿತೀವಿ. ಅಂಥ ಒಪ್ಪಂದಗಳು ಮತ್ತು ಫಲಿತಾಂಶಗಳನ್ನು ಕಾರ್ಯರೂಪಕ್ಕೆ ತರಲು ಈ WTO ಏನು ಮಾಡ್ತೈತ್ರಿ ಕಾರ್ಯರೂಪಕ್ಕೆ ತರಕ್ಕೆ ಯತ್ನಿಸುವಂಥ ಕಾರ್ಯ ಈ WTO ಮಾಡ್ತೈತಿ. ಅಂದ್ರೆ ಯಾವುದೇ ತಂಟೆ ತಕರಾರುಗಳು ಇರ್ಬೋದು ವ್ಯಾಪಾರದ ಸಂಬಂಧಿಸಿಗೆ ಅದನ್ನು ಬಗೆಹರಿಸುವಂಥ ಕಾರ್ಯ ಏನು ಮಾಡ್ತೈತಿ ಅಥವಾ ಆ ಬಗೆಹರಿಸುವಂಥ ಉದ್ದೇಶನ ಇಟ್ಕೊಂಡು ಈ WTO ಏನಾಗೈತಿ ಸ್ಥಾಪನೆ ಆಗೈತೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಉದ್ದೇಶ ಏನಂದ್ರೆ ಉರುಗ್ವೆ ಸುತ್ತಿನ ಮಾತುಕತೆಯ ಫಲಿತಾಂಶಗಳನ್ನು ಅನುಷ್ಠಾನಗೊಳಿಸುವುದು. ಏನು ಉರುಗ್ವೆ ಸುತ್ತಿನಲ್ಲಿ ಆದಂಥ ಡೆಂಕಲ್ರವರ ಪ್ರಸ್ತಾವನೆಗಳನ್ನು ಅಥವಾ ಮಾತುಕತೆಗಳನ್ನು ಈ ಪ್ರಸ್ತಾಪದಲ್ಲಿ ಇರ್ತಕ್ಕಂಥ ಎಲ್ಲ ಫಲಿತಾಂಶಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಏನಾಗೈತಿ WTO ಸ್ಥಾಪನೆ ಆಗೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿವಿಧ ದೇಶಗಳ ನಡುವೆ ಉದ್ಭವಿಸುವ ವ್ಯಾಪಾರಿ ಸಂಬಂಧಿ ಭಿನ್ನಾಭಿಪ್ರಾಯಗಳು ಮತ್ತು ತಕರಾರುಗಳನ್ನು ಪರಿಹರಿಸೋದು. ಆಗಲೇ ಹೇಳ್ದಂಗೆ WTO ಏನು ಮಾಡ್ತೈತ್ರಿ ತನ್ನ ಸದಸ್ಯ ರಾಷ್ಟ್ರಗಳ ಮಧ್ಯೆ ಉದ್ಭವಿಸುವಂಥ ವ್ಯಾಪಾರಿ ಸಂಬಂಧಿ ಭಿನ್ನಾಭಿಪ್ರಾಯಗಳು ಮತ್ತು ತಂಟೆ ತಕರಾರುಗಳನ್ನು ಬಗೆಹರಿಸುವ ಉದ್ದೇಶವನ್ನು ಸಹಿತ ಈ WTO ಹೊಂದೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಸ್ಥೆಯನ್ನು ಶಾಸನಬದ್ಧಗೊಳಿಸಿ ಆ ಮೂಲಕ ವ್ಯಾಪಾರವನ್ನು ಚೌಕಟ್ಟಿಗೆ ಒಳಪಡಿಸುವುದು. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಮಾಡೋದು ಶಾಸನಬದ್ಧ. ಮೊದಲ ಗ್ಯಾಡ್ನಲ್ಲಿ ಏನೈತ್ರಿ ಅದು ಶಾಸನಬದ್ಧ ಆಗಿಲ್ಲ, ಕೇವಲ ಒಪ್ಪಂದದ ಆಧಾರ ಮೇಲೆ ಇತ್ತು. ಈಗ WTO ಬಂದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ಏನಾಗ್ತೈತ್ರಿ ಶಾಸನಬದ್ಧಗೊಳಿಸಿ ಅವುಗಳನ್ನು ಏನು ಮಾಡೋದು ಒಂದು ಚೌಕಟ್ಟಿನ ಒಳಗಡೆ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವಂತೆ ಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶ ಈ WTO ಹೊಂದೈತಿ ಅಂತೇಳಿ
ಹೇಳ್ಬೋದು. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಉದ್ದೇಶ ಏನಂದರೆ ಪ್ರಪಂಚದ ಸಂಪನ್ಮೂಲಗಳನ್ನು ವಿಶ್ವದ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ಪರಿಪೂರ್ಣವಾಗಿ ಉಪಯೋಗಿಸುವುದು. ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲಿ ಅಥವಾ ಈ WTOನ ಸದಸ್ಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲ ರಾಷ್ಟ್ರಗಳು ಅದನ್ನು ಉಪಯೋಗಿಸುವಂತೆ ಏನು ಮಾಡೋದು ಕಾರ್ಯವನ್ನು ಕೈಗೊಳ್ಳುವಂಥ ಉದ್ದೇಶ ಈ WTO ಹೊಂದೈತಿ. ಅಂದರೆ ಕೆಲವೊಂದು ಹಿಂದುಳಿದ ರಾಷ್ಟ್ರಗಳಲ್ಲಿ ಸಂಪನ್ಮೂಲ ಇರ್ತೈತಿ, ಅದನ್ನು ಬಳಸ್ಕೊಳ್ಳುವಂಥ ತಂತ್ರಜ್ಞಾನ ಏನಿರಲ್ಲ ಆ ರಾಷ್ಟ್ರಗಳಲ್ಲಿರಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬೇರೆ ರಾಷ್ಟ್ರಗಳು ಬಳಸಿಕೊಂಡು ಅದರ ಪ್ರತಿಫಲವನ್ನು ಆ ರಾಷ್ಟ್ರಗಳಿಗೆ ಕೊಡುವುದರ ಮೂಲಕ ಸಹಿತ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡ್ಬೋದು ಅಂತೇಳಿ ಆ ಉದ್ದೇಶವನ್ನು ಇಟ್ಟುಕೊಂಡು ಏನೈತೆ WTO ಅಸ್ತಿತ್ವಕ್ಕೆ ಬಂತು ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಉದ್ದೇಶಗಳೊಂದಿಗೆ ಏನೈತೆ WTO 1995 ಜನವರಿ 1ರಂದು ಅಸ್ತಿತ್ವಕ್ಕೆ ಬಂತು. ಹಾಗಾದರೆ ಇಂಥ ಅಸ್ತಿತ್ವಕ್ಕೆ ಬಂದಂಥ WTO ತನ್ನ ಕಾರ್ಯಗಳು ಏನು? ಇವು ಸಹಿತ WTO ಏನು ಮಾಡೈತ್ರಿ ಕೆಲವೊಂದು ಕಾರ್ಯಗಳನ್ನು ನಿರ್ವಹಿಸ್ತೈತಿ. ಅಂಥ ಕಾರ್ಯಗಳು ಯಾವುವು? ಮೊದಲನೇದಾಗಿ ಬರ್ತಕ್ಕಂಥದ್ದು ಒಪ್ಪಂದಗಳ ಅನುಷ್ಠಾನ. ಇಲ್ಲಿ ಒಪ್ಪಂದಗಳ ಅನುಷ್ಠಾನದ ಕಾರ್ಯ ಅಂದರೆ ಏನು ಗ್ಯಾಟ್ 8ನೇ ಸುತ್ತಿನಲ್ಲಿ ಮಾತುಕತೆ ಐತೋ ಆ ಗ್ಯಾಟ್ ಸುತ್ತಿನ ಮಾತುಕತೆಯ ಫಲಿತಾಂಶವನ್ನು ಏನು ಮಾಡುವುದ್ರಿ ಫಲಿತಾಂಶದ ಒಪ್ಪಂದಗಳ ಅನುಷ್ಠಾನಕ್ಕೆ ತರೋದು. ಏನು ಡೆಂಕಲ್ರ ಪ್ರಸ್ತಾವನೆ ಇತ್ತು ಅಲ್ಲಿ ಸುಮಾರು 7 ವಲಯಗಳನ್ನಾಗಿ ವಿಭಾಗ ಮಾಡಿದ್ರು. ಆ 7 ವಲಯಗಳ ಅಭಿವೃದ್ಧಿಗಾಗಿ WTO ಏನು ಮಾಡಬೇಕ್ರಿ ಶ್ರಮವನ್ನು ಪಡಬೇಕು. ಅದಕ್ಕಾಗಿ ಅದನ್ನು ಒಪ್ಪಂದಗಳ ಅನುಷ್ಠಾನದ ಕಾರ್ಯವನ್ನು ಮಾಡ್ತೈತಿ ಅಂಥೇಳಿ ಸಹಿತ ನಾವು ಹೇಳ್ತೀವಿ. ಎರಡನೇ ಕಾರ್ಯ ಏನಂದರೆ ವ್ಯಾಜ್ಯಗಳ ಪರಿಹಾರ. ಆಗಲೇ ಹೇಳ್ದಂಗೆ ಸದಸ್ಯ ದೇಶಗಳು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿದ್ದಾಗ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ, ತಂಟೆ ತಕರಾರುಗಳು ಬರ್ತಾವ್ರಿ. ಹೌದಾ, ಅವುಗಳನ್ನು ಬಗೆಹರಿಸುವ ಮತ್ತು ಸೂಕ್ತ ನ್ಯಾಯವನ್ನು ಒದಗಿಸುವಂಥ ಕಾರ್ಯವನ್ನು ಈ WTO ಮಾಡ್ತೈತಿ. ಅದಕ್ಕಾಗಿ ಇದನ್ನು ನಾವೇನಂತೀವಿ ವ್ಯಾಜ್ಯಗಳ ಪರಿಹಾರ ಕೇಂದ್ರ ಅಂತೀವಿ ಸಹಿತ ಇದನ್ನು ನಾವು ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಕಾರ್ಯ ಏನಂದ್ರೆ ಸಮನ್ವಯದ ಕಾರ್ಯ. ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಆಗಿರ್ಬೋದು, ವಿಶ್ವ ಬ್ಯಾಂಕ್ ಆಗಿರ್ಬೋದು, ಇತರೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಗಳ ನಡುವೆ ಸಮನ್ವಯವನ್ನು ಸಾಧಿಸುವಂಥ ಕಾರ್ಯ ಈ WTO ಮಾಡ್ತೈತಿ. ಹೀಗೆ ಜಾಗತಿಕ ಸಂಘಟನೆಗಳ ನಡುವೆ ಸಮನ್ವಯ ಸಾಧಿಸಿ ಸಾಮರಸ್ಯ ಮೂಡಿಸುವುದರ ಮುಖೇನ ಎಲ್ಲ ಸದಸ್ಯ ದೇಶಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲು ಅದು ಅಂದರೆ WTO ಯತ್ನಿಸುತ್ತೈತಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ನಡುವೆ ಸಮನ್ವಯವನ್ನು ಏರ್ಪಟ್ರೆ ಏನಾಕತಿ ಅಲ್ಲಿ ರಾಷ್ಟ್ರಗಳ ಮಧ್ಯೆ ಸ್ನೇಹ ಬಾಂಧವ್ಯನ ಬೆಳಿತೈತಿ. ಹಾಗಾಗಿ ಸ್ನೇಹ ಬಾಂಧವ್ಯ ಬೆಳೀತಂದ್ರೆ ಆಟೋಮೆಟಿಕ್ಲಿ ವ್ಯಾಪಾರ ಒಪ್ಪಂದಗಳು ಬೇಗನೆ ಆಗ್ತವೆ. ಅದರಿಂದ ಏನಾಕತ್ರಿ ಆ ರಾಷ್ಟ್ರಗಳು ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಥವಾ ತನ್ನ ವ್ಯಾಪಾರ ಕ್ಷೇತ್ರವನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಬೋದು. ಇಂತಹ ಸಮನ್ವಯದ ಕಾರ್ಯ ಸಹಿತ ಏನು ಮಾಡ್ತೈತಿ WTO ಮಾಡ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಸಂಧಾನಗಳ ವೇದಿಕೆ. ಇಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯು ವ್ಯಾಪಾರದ ಪರಿಷ್ಕರಣೆಯ ಯಂತ್ರವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿಯಾಗಿ ಪ್ರವರ್ತಿಸುತ್ತದೆ. ಈ WTOವನ್ನು ನಾವು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೂ ಸಹಿತ ನಾವು WTOವನ್ನು ಕರಿತೀವಿ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದ ತಂಟೆ ತಕರಾರುಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆದ್ರೆ ಅದನ್ನು ಬಗೆಹರಿಸುವುದು ಯಾವುದ್ರಿ WTO. ಅದಕ್ಕಾಗಿ ಇದನ್ನು ಸಂಧಾನಗಳ ವೇದಿಕೆ ಅಥವಾ WTOವನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೂ ಸಹಿತ ನಾವೇನು ಮಾಡ್ತೀವಿ ಇದನ್ನು ಕರಿತಾ ಬರ್ತೀವಿ. ನೆಕ್ಸ್ಟ್ ಮುಂದಿನ ಕಾರ್ಯ ಏನಂದ್ರೆ ವ್ಯಾಪಾರ ನೀತಿ ಸಂಹಿತೆಯನ್ನು ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಪಾಲಿಸುವುದು ಖಚಿತಪಡಿಸಿಕೊಳ್ಳುವುದು. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನು WTO ನೀತಿ ನಿಯಮಗಳನ್ನು ಹಾಕ್ಕೊಂಡಿರ್ತದೋ ಆ ನೀತಿ ನಿಯಮಗಳನ್ನು ಅಥವಾ ಸಂಹಿತೆಗಳನ್ನು ಪ್ರತಿಯೊಂದು ರಾಷ್ಟ್ರವು ಪಾಲಿಸ್ತಾ ಇದೆಯೋ ಇಲ್ಲವೋ ಅಂಥೇಳಿ ನೋಡಿಕೊಳ್ಳುವಂಥ ಕೆಲಸ ಅಥವಾ ಕಾರ್ಯವನ್ನು ಸಹಿತ ಈ WTO ಮಾಡ್ತಾ ಬರ್ತಾ ಇದೆ ಅಂಥೇಳಿ ಹೇಳ್ಬೋದು. ಈ ರೀತಿಯಾಗಿ WTO ತನ್ನದೇ ಆದಂಥ ಉದ್ದೇಶ ಮತ್ತು ಕಾರ್ಯಗಳನ್ನು ಹಾಕಿಕೊಂಡು ಏನಾಗೈತ್ರಿ 1995 ಜನವರಿ 1ರಂದು ಸ್ಥಾಪನೆ ಆಗೈತಿ ಅಂತೇಳಿ ಹೇಳ್ಬೋದು. ಹಾಗಾದರೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತೈತಿ, ಉದ್ದೇಶಗಳನ್ನು ಇಟ್ಟುಕೊಂಡು WTO ಜಾರಿಗೆ ಬಂದೈತಿ. ಆದರೆ ಇದೇ ಕಾರ್ಯಗಳು ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡೇ ಗ್ಯಾಟು ಸಹಿತ ಅಸ್ತಿತ್ವಕ್ಕೆ ಬಂದಿತ್ತು. ಹಾಗಾದರೆ ಈ ಗ್ಯಾಟ್ಗೂ ಮತ್ತು WTOಗೂ ಏನಾದರೂ ವ್ಯತ್ಯಾಸ ಇದೆಯಾ ನೋಡೋಣ. ಹೌದಾ, ಗ್ಯಾಟ್ಗೂ ಮತ್ತು WTOಗೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು? ಒಂದು ಕಡೆ ಗ್ಯಾಟ್, ಇನ್ನೊಂದು ಕಡೆ WTO ಅಂತ ಬರೋಣ. ಗ್ಯಾಟ್ನ ಮೊದಲನೇ ಉದ್ದೇಶದಿಂದ ಇದು ತಾತ್ಕಾಲಿಕ ಮತ್ತು ಹಂಗಾಮಿ ಆಗಿತ್ತು. ಯಾಕಂದರೆ ಈ ಗ್ಯಾಟ್ನಲ್ಲಿ ಕೇವಲ ಒಪ್ಪಂದದ ಆಧಾರದ ಮೇಲೆ ಸ್ಥಾಪಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿತ್ತು. ಆದರೆ WTO ಏನಾಗೈತ್ರಿ ಒಂದು ಖಾಯಂ ಮತ್ತು ನ್ಯಾಯಿಕ ಸ್ವರೂಪದಾಗೈತಿ. ಯಾಕಂದ್ರೆ WTO ಏನಾಗೈತಿ ಕಾನೂನಾತ್ಮಕವಾಗಿ ಸ್ಥಾಪನೆ ಆದಂಥ ಸಂಸ್ಥೆ ಆಗೈತಿ. ಆದರೆ ಗ್ಯಾಟ್ ಏನಾಗೈತಿ ಕೇವಲ ಹಂಗಾಮಿ ಅಥವಾ ತಾತ್ಕಾಲಿಕವಾಗಿ ಕೇವಲ ಒಪ್ಪಂದದ ಮೂಲಕ ಸ್ಥಾಪಿತವಾದಂಥ ಸಂಸ್ಥೆ
ಆಗೈತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಗ್ಯಾಟ್ ಕೇವಲ ತಾತ್ಕಾಲಿಕ ಸಂಸ್ಥೆ ಆದರೆ WTO ಒಂದು ನ್ಯಾಯಿಕ ಸ್ವರೂಪದ ಸಂಸ್ಥೆ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ ವ್ಯತ್ಯಾಸ ಏನಂದ್ರೆ ಸದಸ್ಯರ ಬದಲಿಯಾಗಿ ಒಪ್ಪಂದದ ಪ್ರತಿನಿಧಿಗಳನ್ನು ಒಳಗೊಂಡಿತ್ತು. ಆ ರಾಷ್ಟ್ರದ ಸದಸ್ಯರ ಯಾವುದಾದ್ರೂ ಒಪ್ಪಂದಕ್ಕೆ ಸದಸ್ಯರೇ ಬರಬೇಕಂತಲ್ಲ, ಕೇವಲ ಅದು ಪ್ರತಿನಿಧಿಯನ್ನು ಕಳಿಸ್ಕೊಟ್ರು ಸಹಿತ ಏನಾಕೈತ್ರಿ ಅಲ್ಲಿ ನಡೀತಿತ್ತು. ಆದರೆ WTOದಲ್ಲಿ ಹಾಗಿಲ್ಲ, ಇದು ಕಂಪಲ್ಸರಿ ಸದಸ್ಯರನ್ನೇ ಹೊಂದೈತಿ. ಯಾಕಂದರೆ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೋ ಅಷ್ಟು ಸದಸ್ಯರನ್ನು ಸಹಿತ ಈ WTO ಒಳಗೊಂಡೈತಿ. ಯಾವುದೇ ಪ್ರತಿನಿಧಿಗಳನ್ನು ಕಳಿಸುವಂಥ ಕಾರ್ಯ ಇಲ್ಲಿ WTOದಲ್ಲಿ ಇಲ್ಲ. ನೆಕ್ಸ್ಟ್ ಮೂರನೇ ವ್ಯತ್ಯಾಸ ಏನಂದರೆ ಒಪ್ಪಂದಗಳು ಉಲ್ಲಂಘಿಸುವ ಸದಸ್ಯ ರಾಷ್ಟ್ರಗಳಿಗೆ ಅವಕಾಶ ಇತ್ತು. ಈ ಗ್ಯಾಟ್ನ ಸದಸ್ಯ ರಾಷ್ಟ್ರಗಳಲ್ಲಿ ಏನಾದರೂ ಒಪ್ಪಂದಗಳು ಇಷ್ಟ ಆಗಲಿಲ್ಲ ಅಂದ್ರೆ ಅದನ್ನು ಉಲ್ಲಂಘಿಸುವಂಥ ಕಾರ್ಯಗಳು ಅಲ್ಲಿ ಮಾಡ್ತಿದ್ವು. ಆದರೆ WTOದಲ್ಲಿ ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ಲ. ಇಲ್ಲಿ ಯಾವುದೇ ರೀತಿಯಾದ ಒಂದು ಒಪ್ಪಂದ ಆಯ್ತಂದ್ರೆ ಅದನ್ನು ಉಲ್ಲಂಘಿಸುವ ಮಾತೇ ಇಲ್ಲ, ಎಲ್ಲರೂ ಒಪ್ಪಲೇಬೇಕು. ಯಾಕಂದರೆ ಎಲ್ಲರ ಒಪ್ಪಿಗೆ ಮೇರೆಗೆ ಏನಾಗಿರ್ತೈತ್ರಿ ಆ ಒಪ್ಪಂದಗಳು ಜಾರಿಯಾಗಿರ್ತಾವೆ. ಆ ಕಾರಣಕ್ಕಾಗಿ WTOದಲ್ಲಿ ಯಾವುದೇ ರೀತಿಯಾದ ಒಪ್ಪಂದಗಳನ್ನು ಉಲ್ಲಂಘಿಸುವ ಅವಕಾಶವೇ ಇರುವುದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ ಅಷ್ಟೇನೂ ಅಧಿಕಾರ ಉಳ್ಳದ್ದಾಗಿರಲಿಲ್ಲ. ಗ್ಯಾಟ್ ಏನಾಗಿರಲಿಲ್ಲ ರೀ, ಅಧಿಕಾರ ಉಳ್ಳದಾಗಿರಲಿಲ್ಲ. ಕೇವಲ ಅವು ಏನಾಗಿತ್ತು ಸದಸ್ಯ ರಾಷ್ಟ್ರಗಳ ಮಧ್ಯೆ ಒಪ್ಪಂದದ ಆಧಾರಿತವಾಗಿ ಏನು ಮಾಡ್ತು ಸ್ಥಾಪನೆ ಆದಂಥ ಸಂಸ್ಥೆ. ಹೀಗಾಗಿ ಅದಕ್ಕೆ ಒಂದು ಅಧಿಕೃತವಾದ ಅಧಿಕಾರ ಏನೂ ಇರಲಿಲ್ಲ. ಆದರೆ WTO ಅಧಿಕ ಬಲವುಳ್ಳ ಅಧಿಕಾರಯುಕ್ತ ಸಂಘಟನೆಯಾಗಿದೆ. ಯಾಕಂದರೆ ಇದು ನ್ಯಾಯಿಕವಾದ ಒಂದು ಸ್ವರೂಪದ ಸಂಸ್ಥೆಯಾಗಿರೋದ್ರಿಂದ ಇಲ್ಲಿ ಏನಾಗಿತ್ತು ಅದಕ್ಕೆ ತನ್ನದೇ ಆದಂಥ ಬಲ ಐತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ಯಾಟ್ನಲ್ಲಿ ತೀರ್ಪುಗಳನ್ನು ಧಿಕ್ಕರಿಸುವ ಅವಕಾಶ ಇತ್ತು. ಗ್ಯಾಟ್ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ರೆ ಅಥವಾ ತೀರ್ಪು ಈ ರಾಷ್ಟ್ರಗಳ ಮಧ್ಯೆ ಏನಾದರೂ ತಂಟಿ ತಕರಾರುಗಳು ಬಂದ್ರೆ ಅದನ್ನು ಗ್ಯಾಟ್ ಬಗೆಹರಿಸ್ತಿತ್ತು. ಆದರೆ ಬಗೆಹರಿಸಿದ್ರು ಸಹಿತ ಆ ರಾಷ್ಟ್ರಕ್ಕೆ ಒಪ್ಪಿಗೆ ಇಲ್ಲಂದ್ರೆ ಅದನ್ನು ಧಿಕ್ಕರಿಸುವಂಥ ಕಾರ್ಯಗಳು ಗ್ಯಾಟ್ನಲ್ಲಿ ನಡೀತಿದ್ವು. ಆದರೆ WTOದಲ್ಲಿ ಅಂತಹ ಅವಕಾಶಗಳು ಇಲ್ಲ. ಯಾಕಂದ್ರೆ ರಾಷ್ಟ್ರಗಳ ಮಧ್ಯೆ ಏನು ಆಕೈತ್ರಿ ಒಂದು ಒಪ್ಪಂದವನ್ನು ತಂದಿರ್ತಾವೆ. ಆ ಒಪ್ಪಂದಗಳನ್ನ ಎರಡೂ ರಾಷ್ಟ್ರಗಳು ಒಪ್ಪುವ ರೀತಿಯಲ್ಲಿ ಏನಾಗಿರ್ತೈತಿ ಈ ತಕರಾರುಗಳನ್ನು ಬಗೆಹರಿಸಿರ್ತೈತಿ. ಆ ಕಾರಣಕ್ಕಾಗಿ ಇಲ್ಲಿ ತೀರ್ಪನ್ನು ಧಿಕ್ಕರಿಸೋಕ್ಕೆ ಯಾವುದೇ ರೀತಿಯಾದ ಅವಕಾಶ ಇಲ್ಲ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಗ್ಯಾಟ್ನ ಇನ್ನು ಕೊನೆಯ ವ್ಯತ್ಯಾಸ ಏನಂದ್ರೆ ವ್ಯಾಜ್ಯಗಳ ಪರಿಹಾರ ಯಂತ್ರ ಸತ್ವಯುತವಾಗಿರಲಿಲ್ಲ ಎಲ್ರಿ ಗ್ಯಾಟ್ನಲ್ಲಿ. ಯಾಕಂದ್ರೆ ವ್ಯಾಜ್ಯಗಳ ಪರಿಹಾರ ಮಾಡೋದಕ್ಕೆ ಅದಕ್ಕೊಂದು ರೀತಿಯಾದ ನ್ಯಾಯಿಕವಾದ ಸ್ವರೂಪ ಇರಲಾರ್ದ ಕಾರಣ ಆ ನ್ಯಾಯಿಕ ಏನಾಗಿರಲಿಲ್ಲ ಸತ್ವನೇ ಇರಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ವ್ಯಾಜ್ಯಗಳ ಪರಿಹಾರದ ಯಂತ್ರ ಸತ್ವಯುತವಾದ ಮತ್ತು ದೃಢವಾಗಿ WTOದಲ್ಲಿ ಇತ್ತು. ಯಾವುದೇ ಆದ್ರೆ ವ್ಯಾಜ್ಯಗಳ ಪರಿಹಾರ ಮಾಡಿದ್ರೆ ಅದಕ್ಕಾದ ದೃಢವಾದ ಒಂದು ತೀರ್ಪನ್ನು ಕೊಡುವಂಥ ಕಾರ್ಯ WTO ಮಾಡ್ತೈತಿ. ಆದರೆ ಗ್ಯಾಟ್ನಲ್ಲಿ ದೃಢವಾದ ತೀರ್ಪನ್ನು ಕೊಟ್ಟರು ಸಹಿತ ಅದನ್ನು ನಾವು ಪಾಲಿಸಬೇಕಂತ ನಿಯಮ ಇರಲಿಲ್ಲ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದ ಸತ್ವಯುತವಾದಂಥ ವ್ಯಾಜ್ಯಗಳ ಪರಿಹಾರ ಇರಲಿಲ್ಲ. WTOದಲ್ಲಿ ವ್ಯಾಜ್ಯಗಳ ಪರಿಹಾರ ಯಂತ್ರ ಸತ್ವಯುತವಂತೂ ಸದೃಢವಾದಂಥ ಪರಿಹಾರ ಕಾರ್ಯಕ್ರಮಗಳು ಇದ್ದವು ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಗ್ಯಾಟ್ ಮತ್ತು WTOದ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಅದು ಒಟ್ಟಾರೆಯಾಗಿ ಗ್ಯಾಟ್ ಮತ್ತು WTOಗೆ ಇರ್ತಕ್ಕಂಥ ವ್ಯತ್ಯಾಸ ಅಂದ್ರೆ ಇಷ್ಟೇ. ಗ್ಯಾಟ್ ಏನಾಗಿರಲಿಲ್ಲ ನ್ಯಾಯಯುತವಾದ ಸ್ವರೂಪವನ್ನು ಹೊಂದಿರಲಿಲ್ಲ. ಆ ಕಾರಣಕ್ಕಾಗಿ ಗ್ಯಾಟ್ ಏನಾಯಿತು ಕೊನೆಗೊಂಡು WTO ಅಸ್ತಿತ್ವಕ್ಕೆ ಬಂತು ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು WTO ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು. WTO ಮತ್ತು ಅಭಿವೃದ್ಧಿ ರಾಷ್ಟ್ರಗಳ ಸಂಬಂಧ ಯಾವ ರೀತಿಯಾಗೈತಿ? ಇಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯು ಸದಸ್ಯ ರಾಷ್ಟ್ರಗಳ ಪೈಕಿ 80% ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿವೆ. ಇಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು 80% ರಾಷ್ಟ್ರಗಳು ಏನಾಗಿದ್ದಾವ್ರಿ ಅಭಿವೃದ್ಧಿಶೀಲ ರಾಷ್ಟ್ರಗಳು. ಅಂದರೆ ಇವು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲ, ಕೇವಲ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳು ಅಲ್ಲ. ಹೌದಾ, ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಇಲ್ಲಿ ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿ ಈ ರಾಷ್ಟ್ರಗಳಿಗೆ ವಿವಿಧ ಸೌಕರ್ಯ ಮತ್ತು ವಿನಾಯಿತಿಗಳನ್ನು ನೀಡಲಾಗಿದೆ. ಇದರಿಂದ WTO ಅಭಿವೃದ್ಧಿಶೀಲ ರಾಷ್ಟ್ರಗಳ 3 ವಿಶೇಷ ಅಗತ್ಯತೆಗಳ ಗಮನ ಹರಿಸುತ್ತದೆ. ಅವುಗಳು ಯಾವುವು ಅಂದರೆ, ಮೊದಲನೇದಾಗಿ WTO ಏನು ಮಾಡುತ್ತೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿ ಏನು ಮಾಡುತ್ತೆ, ಕೆಲವೊಂದು ವಿಶೇಷ ಅಗತ್ಯತೆಗಳನ್ನು ಕೊಟ್ಟಿತ್ತು. ಅಂಥ ಅಗತ್ಯತೆಗಳನ್ನು ಯಾವುವು? ಮೊದಲನೇದಾಗಿ ಬರ್ತಕ್ಕಂಥದ್ದು WTO ಒಪ್ಪಂದಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ವಿಶೇಷ ಅವಕಾಶಗಳನ್ನು ಒಳಗೊಂಡಿದೆ. ಇಲ್ಲಿ WTO ಒಪ್ಪಂದದ ಪ್ರಕಾರ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೆಲವೊಂದು ವಿಶೇಷ ಅವಕಾಶಗಳನ್ನು ಕೊಟ್ಟಿತ್ತು. ಅಂಥ ಅವಕಾಶಗಳು ಯಾವುವು ಅಂತೇಳಿ ಮುಂದಿನ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಎರಡನೇದು ಏನಂದ್ರೆ
ವ್ಯಾಪಾರ ಮತ್ತು ಅಭಿವೃದ್ಧಿ ಮೇಲಿನ ವಿಶೇಷ ಸಮಿತಿಯು ಈ ರಾಷ್ಟ್ರಗಳಿಗೆ WTO ಒಪ್ಪಂದಗಳಲ್ಲಿ ಲಭ್ಯವಿರುವ ವಿಶೇಷ ಸವಲತ್ತು ಉಸ್ತುವಾರಿ ನೋಡಿಕೊಳ್ಳುತ್ತಿದೆ. ಹೌದಾ, ಇಲ್ಲಿ ವ್ಯಾಪಾರ ಮತ್ತು ಅಭಿವೃದ್ಧಿ ಮೇಲಿನ ವಿಶೇಷ ಸಮಿತಿ ಏನು ಮಾಡ್ತೈತ್ರಿ, WTO ಒಪ್ಪಂದಗಳಲ್ಲಿ ಒಪ್ಪಂದ ಆದ್ಕೊಳ್ಳಿ ಏನಾಗೈತಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೆಲವೊಂದು ಸವಲತ್ತುಗಳನ್ನು ಒದಗಿಸುವಂಥ ಕಾರ್ಯನೂ ಸಹಿತ WTO ಮಾಡ್ತೈತಿ. WTO ಸಚಿವಾಲಯವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ವಿವಿಧ ರೀತಿಯ ತರಬೇತಿ ರೂಪದಲ್ಲಿ ತಾಂತ್ರಿಕ ನೆರವನ್ನು ಒದಗಿಸುವಂಥ ಕಾರ್ಯನೂ ಮಾಡ್ತೈತಿ. ಏನು ಅಭಿವೃದ್ಧಿ ಹೊಂದುತ್ತಾ ಇರ್ತ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ WTO ಏನು ಮಾಡ್ತೈತ್ರಿ, ತಾಂತ್ರಿಕ ರೂಪದಲ್ಲಿ ಕೆಲವೊಂದು ತರಬೇತಿಗಳನ್ನು ನೀಡುವಂಥ ಕಾರ್ಯವನ್ನು ಸಹಿತ WTO ಮಾಡ್ತೈತಿ. ಹಾಗಾದರೆ WTO ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಒದಗಿಸುವ ವಿಶೇಷ ಸವಲತ್ತು ಮತ್ತು ಸೌಕರ್ಯಗಳು ಏನಿದ್ದವು ಅನ್ನೋದನ್ನು ಈಗ ನಮಗೆ ಪ್ರಶ್ನೆ ಕಾಡ್ತೈತಿ. ಹೌದಾ, ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ WTO ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಏನು ಎಂಬುದನ್ನು ಈಗ ನೋಡೋಣ. WTO ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಒದಗಿಸಿರುವ ವಿಶೇಷ ಸವಲತ್ತುಗಳು ಮತ್ತು ಸೌಕರ್ಯಗಳು. ಮೊದಲನೇದಾಗಿ ಬರ್ತಕ್ಕಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಉದಾರೀಕರಣದ ಕಟ್ಟುಪಾಡುಗಳು ಮಿತವಾಗಿವೆ. ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಉದಾರೀಕರಣದ ಕಟ್ಟುಪಾಡುಗಳು ಏನದೋ ಕಡಿಮೆ ಅದಾವೆ. ಯಾಕಂದ್ರೆ ಇಲ್ಲಿ ಉದಾರೀಕರಣ ಅಂದ್ರೆ ಮುಕ್ತ ವ್ಯಾಪಾರ ಅಂತೇಳಿ ಸಹಿತ ನಾವು ಹೇಳ್ಬೋದು. ಹೌದಾ, ಒಂದು ರಾಷ್ಟ್ರ ತನ್ನ ರಾಷ್ಟ್ರದ ಅಡ್ಡುಗೋಡೆಯನ್ನು ದಾಟಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವನ್ನು ಮುಕ್ತವಾಗಿ ಮಾಡುವಂಥ ನೀತಿಗೆ ಉದಾರೀಕರಣ ಅಂತೇಳಿ ಕರಿತೀವಿ. ಇಲ್ಲಿ ಉದಾರೀಕರಣದ ಕಟ್ಟುಪಾಡುಗಳು ಮಿತವಾಗಿ ಇರ್ತವೆ. ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಕಟ್ಟುಪಾಡುಗಳನ್ನು ಪೂರೈಸಲು ಹೆಚ್ಚುವರಿ ಸಮಯಾವಕಾಶವನ್ನು ನೀಡಲಾಗುತ್ತದೆ. ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರ್ತ ರಾಷ್ಟ್ರಗಳಿಗೆ ತನ್ನ ನೀತಿ ನಿಯಮಗಳ ಅಥವಾ ಕಟ್ಟುಪಾಡುಗಳನ್ನು ಪೂರೈಸಲು ಹೆಚ್ಚುವರಿ ಸಮಯಾವಕಾಶವನ್ನು ನೀಡ್ತೈತೆ. ಅಂದ್ರೆ ಆಮದುಗಳನ್ನು ಉತ್ತೇಜಿಸುವುದಾಗಿರ್ಬೋದು ಅಥವಾ ರಫ್ತನ್ನು ಉತ್ತೇಜಿಸುವುದಾಗಿರ್ಬೋದು, ಆಮದುಗಳನ್ನು ಕಡಿಮೆಗೊಳ್ಳುವುದಾಗಿರ್ಬೋದು, ತನ್ನ ಪಾವತಿ ಶುಲ್ಕಿನ ಅಸಮತೋಲನ ನಿವಾರಣೆಗೆ ಆಗಿರ್ಬೋದು, ಅಲ್ಲಿ ಸಮಯಾವಕಾಶ ಏನಿರ್ತೈತ್ರಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚಿಗೆ ಕೊಡುವಂಥ ಉದ್ದೇಶವನ್ನು ಹೊಂದಿರ್ತೈತಿ. ಇಲ್ಲಿ ಮುಂದುವರಿದ ರಾಷ್ಟ್ರಗಳು ತೋರುವ ಕೃಪೆ ಮತ್ತು ರಿಯಾಯಿತಿಗಳಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಮಾನ ರಿಯಾಯಿತಿ ಕೊಡುವ ಅಗತ್ಯವಿಲ್ಲ ಎಂದು ಹೇಳಲಾಗಿದೆ. ಇಲ್ಲಿ ಮುಂದುವರೆದ ರಾಷ್ಟ್ರಗಳು ಏನು ಮಾಡ್ತಾವೆ, ಕೆಲವೊಂದು ಕನ್ಸೆಷನ್ನ ಕೊಟ್ಟಿರ್ತಾವೆ, ರಿಯಾಯಿತಿಗಳನ್ನು ಕೊಟ್ಟಿರ್ತಾವೆ ವ್ಯಾಪಾರದ ಮಧ್ಯದಲ್ಲಿ. ಅದೇ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ರಿಯಾಯಿತಿಗಳನ್ನು ಕೊಡಬೇಕೆಂಬ ನಿಯಮ ಇಲ್ಲ. ಹೌದಾ, ಯಾಕಂದರೆ ಇವು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇರ್ತವೆ, ಕೆಲವೊಂದು ಸುಂಕಗಳನ್ನು ಹೇರೋದ್ರ ಮೂಲಕ ಆದಾಯವನ್ನು ಗಳಿಸ್ತಿರ್ತವೆ. ಆ ಕಾರಣಕ್ಕಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಯಾವ ರೀತಿಯಾಗಿ ರಿಯಾಯಿತಿಗಳನ್ನು ಕೊಡ್ತಿರ್ತಾವೋ ಅದೇ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಹಿತ ಕೊಡಬೇಕೆಂಬ ನಿಯಮ ಅಥವಾ ಕಟ್ಟುಪಾಡುಗಳು ಇಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೆಲವೊಂದು ಸೌಕರ್ಯಗಳು ಅಥವಾ ಸವಲತ್ತುಗಳನ್ನ ನೀಡೈತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರ ಅವಕಾಶಗಳನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಳ್ಳುವುದು. ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರವನ್ನು ಉತ್ತೇಜನಕ್ಕಾಗಿ ಕೆಲವೊಂದು ಸವಲತ್ತುಗಳನ್ನು WTO ಕೊಡ ಮಾಡ್ತೈತಿ. ಅದನ್ನು ಸಹಿತ ಏನು ಮಾಡ್ತೈತಿ, ಆ ಸವಲತ್ತುಗಳನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಳಸ್ಕೊಳ್ತಾ ಇದ್ದಾವೆ. ನೆಕ್ಸ್ಟ್ WTO ಸದಸ್ಯ ರಾಷ್ಟ್ರಗಳ ಯಾವುದೇ ಸ್ವದೇಶಿ ಅಥವಾ ವಿದೇಶಿ ಕ್ರಮಗಳನ್ನು ಕೈಗೊಳ್ಳುವಾಗ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿಗಳತ್ತ ಗಮನ ಹರಿಸಬೇಕೆಂದು ತಿಳಿಸಲಾಗಿದೆ. ಇಲ್ಲಿ WTO ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದರೂ ಸ್ವದೇಶಿ ಮತ್ತು ವಿದೇಶಿಗಳಲ್ಲಿ ವ್ಯಾಪಾರ ಒಪ್ಪಂದ ಅಥವಾ ಕ್ರಮಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸ್ವಾಭಿಮಾನಕ್ಕೆ ಧಕ್ಕೆ ಆಗಂತೆ ಅಥವಾ ಅವುಗಳ ಹಿತಾಸಕ್ತಿಗೆ ಧಕ್ಕೆಯಾಗುವಂಥ ತೀರ್ಮಾನಗಳನ್ನು ಕೈಗೊಳ್ಳುವಂತಿಲ್ಲ ಅಂಥೇಳಿ ಡೆಂಕಲ್ರವರ ಪ್ರಸ್ತಾವನೆಯಲ್ಲಿ ಇತ್ತು. ಇದನ್ನು ಸಹಿತ ಅಭಿವೃದ್ಧಿಶೀಲ ರಾಷ್ಟ್ರಗಳಿರ್ತಕ್ಕಂಥ ಒಂದು ಸವಲತ್ತು ಅಂತ ಸಹಿತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ನೆರವು ಮತ್ತು ಬೆಂಬಲ ನೀಡಲು WTOದಲ್ಲಿ ಹಲವಾರು ಕ್ರಮಗಳನ್ನು ಸೂಚಿಸಲಾಗಿದೆ. ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೆಲವೊಂದು ಸಹಾಯಧನಗಳನ್ನಾಗಿರ್ಬೋದು, ನೆರವಾಗಿರ್ಬೋದು, ಬೆಂಬಲ ಆಗಿರ್ಬೋದು, ತಾಂತ್ರಿಕ ಸಹಾಯ ಆಗಿರ್ಬೋದು, ತರಬೇತಿಗಳನ್ನು ನೀಡುವುದಾಗಿರ್ಬೋದು, ಈ ರೀತಿ ಹಲವಾರು ಕ್ರಮಗಳನ್ನು WTO ಏನು ಮಾಡ್ತೈತಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೈಗೊಳ್ಳುವಂಥ ಕಾರ್ಯ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಪೂರಕವಾದಂಥ ಕಾರ್ಯ WTO ಮಾಡಿದ್ರೂ ಸಹಿತ ಈ WTOಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೆಲವೊಂದು ಟೀಕೆಗಳನ್ನು ಮಾಡ್ತವೆ. ಏನು ಅಂತ ಟೀಕೆಗಳು ಅಥವಾ ಅಂಥ ಟೀಕೆಗಳು ಏನಂತೇಳಿ ನೋಡೋಣ. ಇಷ್ಟೆಲ್ಲ ಕ್ರಮಗಳ ಹೊರತಾಗಿಯೂ ಅಭಿವೃದ್ಧಿಶೀಲ ರಾಷ್ಟ್ರಗಳು WTOದ ಬಗ್ಗೆ ತಮ್ಮ ಅತೃಪ್ತಿ ಅಥವಾ ಅಸಮಾಧಾನವನ್ನು ತೋರ್ಪಡಿಸ್ತವೆ. ಯಾಕಪ್ಪ ಅಂದ್ರೆ ಅದು ಒಳಗೊಂಡಿರುವ ಟ್ರಿಪ್ಸ್ ಮತ್ತು ಟ್ರೈಮ್ಸ್. ಹೌದಾ, ಇಲ್ಲಿ ಟ್ರಿಪ್ಸ್ ಅಂದರೆ ವ್ಯಾಪಾರಿ ಸಂಬಂಧಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಒಪ್ಪಂದಕ್ಕೆ ನಾವು ಟ್ರಿಪ್ಸ್ ಅಂತೇಳಿ ಕರಿತೀವಿ. ಈ ವ್ಯಾಪಾರ ಸಂಬಂಧಿ ಬೌದ್ಧಿಕ ಆಸ್ತಿ ಹಕ್ಕುಗಳ
ಒಪ್ಪಂದಗಳಲ್ಲಿ ಏನು ಬರ್ತೈತೆ ಅಂದ್ರೆ ಒಂದು ಪೇಟೆಂಟ್ ಆಗಿರ್ಬೋದು, ಕಾಪಿರೈಟ್ಸ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ಸ್ ಆಗಿರ್ಬೋದು, ಹೌದಾ, ಟ್ರೇಡ್ ಸೀಕ್ರೆಟ್ಸ್ ಆಗಿರ್ಬೋದು. ಇವುಗಳ ಬಗ್ಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನೈತಿ ಸ್ವಲ್ಪ ಅಸಮಾಧಾನ ಐತಿ. ಇವು ಎಲ್ಲವೂ ಸಾಮಾನ್ಯವಾಗಿ ಮುಂದುವರೆದ ರಾಷ್ಟ್ರಗಳಲ್ಲಿ ಮಾತ್ರ ನೆರವೇರ್ತಾವ ಅಂಥೇಳಿ ಏನು ಮಾಡ್ತಾವೆ, ಟೀಕೆಯನ್ನು ಮಾಡ್ತಾವೆ. ಅದೇ ರೀತಿಯಾಗಿ ಟ್ರಿಪ್ಸ್ ಆಗಿರ್ಬೋದು. ಟ್ರಿಪ್ಸ್ ಅಂದರೆ ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳ ಒಪ್ಪಂದ. ಇಲ್ಲಿ ಹೂಡಿಕೆಗಳು ಸಾಮಾನ್ಯವಾಗಿ ಮುಂದುವರೆದ ರಾಷ್ಟ್ರಗಳಲ್ಲೇ ಮಾಡ್ತಾರೆ ಅಂತ ಸಹಿತ ಏನು ಮಾಡ್ತಾರೆ, ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು ಟೀಕೆಯನ್ನು ಮಾಡ್ತವೆ. ಮತ್ತು ಸೇವೆಗಳ ವಿಚಾರ ಈ ರಾಷ್ಟ್ರಗಳಿಗೆ ಮಾರಕವಾಗೈತಿ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿರುವಂತೆ, ವಾಲ್ ಸ್ಟ್ರೀಟ್ ಎಂಬ ಜರ್ನಲ್ನಲ್ಲಿ ವರದಿ ಮಾಡಿರುವಂತೆ ಅಮೆರಿಕ ಮತ್ತು ಯುರೋಪ್ ಸಮುದಾಯಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಅತಿ ಹೆಚ್ಚಿನ ಪ್ರಯೋಜನವನ್ನು ಪಡಿತೀವಿ. ಈ WTOದ ಅತಿ ಹೆಚ್ಚು ಏನಾದರೂ ಲಾಭ ಪಡೆದಿದ್ರೆ ಅದು ಅಮೇರಿಕ ಮತ್ತು ಯಾವುದ್ರಿ ಯುರೋಪ್ ಸಮುದಾಯದ ರಾಷ್ಟ್ರಗಳು ಆಗಿದ್ದಾವೆ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೇವಲ ರೊಟ್ಟಿಯ ಸಣ್ಣ ಚೂರನ್ನು ಪಡೆಯುತ್ತಿವೆ. ಉಳಿದಿದ್ದೆಲ್ಲವೂ ಏನು ಮಾಡ್ತಾರೆ, ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳು ತಿಂದು ಹಾಕ್ತಾ ಇದ್ದಾವೆ. ಕೇವಲ ತುಕಡಿಯಷ್ಟು ಮಾತ್ರ, ಒಂದು ರೊಟ್ಟಿಯಲ್ಲಿ ಕೇವಲ ತುಕಡಿಯಷ್ಟು ಮಾತ್ರ ಏನು ಮಾಡ್ತಾರೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಹಿಂದುಳಿದ ರಾಷ್ಟ್ರಗಳು ಪಡೆದ್ರೆ, ಈ ಮುಂದುವರೆದಂಥ ಅಮೇರಿಕ ಮತ್ತು ಯುರೋಪ್ಗಳು ಇಡೀ ರೊಟ್ಟಿಯನ್ನೇ ನುಂಗಾಗ್ತದಾವೆ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ WTOದ ಎಲ್ಲ ಸವಲತ್ತುಗಳು ಅಮೇರಿಕ ಮತ್ತು ಯುರೋಪ್ಗಳು ಪಡಿತಾ ಇದ್ದಾವೆ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಕೃಷಿ ಕ್ಷೇತ್ರದ ಉದಾರೀಕರಣ ಆಗಿರ್ಬೋದು, ಸೇವೆಯ ಉದಾರೀಕರಣ, ಜವಳಿ ಸರಕುಗಳಲ್ಲಿನ ವ್ಯಾಪಾರ, ಸಹಾಯಧನಗಳ ಕಡಿತ, ಬೌದ್ಧಿಕ ಆಸ್ತಿ ಹಕ್ಕಿನ ವಿಚಾರ ಮುಂತಾದ ಪ್ರಸ್ತಾವನೆಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆಶಾದಾಯಕವಾಗಿಲ್ಲ. ಏನು ಡೆಂಕಲ್ರ ಪ್ರಸ್ತಾವನೆಯಲ್ಲಿ 7 ವಲಯಗಳ ಅಭಿವೃದ್ಧಿಯನ್ನು ಮಾಡಬೇಕಂತಿದ್ದಾರೋ ಅವು ಎಲ್ಲವೂ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆಗ್ತಾ ಇಲ್ಲ ಅಥವಾ ಆಶಾದಾಯಕವಾಗಿಲ್ಲ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಹೀಗೆ ಉರುಗ್ವೆ ಸುತ್ತಿನ ಒಪ್ಪಂದದಿಂದಾಗಿ ಉರುಗ್ವೆ ಸುತ್ತಿನ ಒಪ್ಪಂದಗಳಿಂದಾಗಿ ಹೆಚ್ಚು ಕಡಿಮೆ ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದವ. ಇಲ್ಲಿ ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿ ಏನೇನು ಒಪ್ಪಂದಗಳು ಬಂದವು ಅವುಗಳ ಬಗ್ಗೆ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅಥವಾ ಅವುಗಳ ಬಗ್ಗೆ ಅತೃಪ್ತಿ ಐತಿ ಅಂತೇಳಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಒಪಿನಿಯನ್ ಅಥವಾ ತಮ್ಮ ಹೇಳಿಕೆಯನ್ನು ಹೇಳ್ತಾ ಇದ್ದಾವೆ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಟೀಕೆಗಳು ಮಾಡಿದ್ರೂ ಸಹಿತ, ಅದು ಏನೇ ಇದ್ದರೂ ಸಹಿತ ಇಲ್ಲಿ WTOನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೇಳಿ ಕರಿತೀವಿ. ಕೇವಲ ಅವು ಮುಂದುವರಿದ ರಾಷ್ಟ್ರಗಳಿಗೆ ಮಾತ್ರ ಸಹಾಯ ಮಾಡಿಲ್ಲ, ಎಲ್ಲ ರಾಷ್ಟ್ರಗಳಿಗೂ, ಹಿಂದುಳಿದ ರಾಷ್ಟ್ರ ಅಥವಾ ತನ್ನ ಸದಸ್ಯ ರಾಷ್ಟ್ರಗಳು ಎಲ್ಲವಕ್ಕೂ ಏನು ಮಾಡಿದೆ, ಸಹಾಯವನ್ನು ಮಾಡಿದೆ. ಅವುಗಳ ಸಹಾಯವನ್ನು ಯುರೋಪ್ ಮತ್ತು ಅಮೇರಿಕ ಹೆಚ್ಚಿನ ಪಾಲದಾಗಿ ಪಡೆದಿರೋದ್ರಿಂದ ಅವುಗಳೇನಾದವ್ರಿ ಮುಂದುವರೆದ ರಾಷ್ಟ್ರಗಳಾಗಿ ಮಾರ್ಪಟ್ಟಿದ್ದಾವೆ. ಇನ್ನೂ ಕೆಲ ರಾಷ್ಟ್ರಗಳು ಅಭಿವೃದ್ಧಿ ಪಥದಲ್ಲಿ ಹೊಂದುತ್ತಾ ಇದ್ದಾವೆ ಅಂತೇಳಿ ಹೇಳ್ಬೋದು. ಅಂತಿಮವಾಗಿ WTOದ ಬಗ್ಗೆ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರ ಕಾವಲು ನಾಯಿ ಅಂತೇಳಿ ಏನು ಕರಿತೀವೋ ಅದು 100ಕ್ಕೆ 100 ಸತ್ಯ ಅಂತೇಳಿ ಹೇಳ್ಬೋದು. ಯಾಕಂದರೆ ಇಲ್ಲಿ ವ್ಯಾಪಾರದ ಮಧ್ಯೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾವುದೇ ರೀತಿಯಾದ ತಂಟೆ ತಕರಾರುಗಳು ಬಂದರೂ ಅದನ್ನು ಬಗೆಹರಿಸುವಂಥ ಕಾರ್ಯ ಮಾಡ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಅಂದರೆ WTO ಅಂತೇಳಿ ಹೇಳ್ಬೋದು. ಇಷ್ಟು WTO ಯಾವ ರೀತಿಯಾಗಿ ಜಾರಿಗೆ ಬಂತು, WTOದ ಉದ್ದೇಶಗಳು ಏನು, WTOನ ಕಾರ್ಯಗಳು ಏನು, ನೆಕ್ಸ್ಟ್ WTO ಮತ್ತು ಗ್ಯಾಡ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತೇಳಿ ನೋಡಿದ್ವಿ. ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರ ಮತ್ತು WTOನ ಪಾತ್ರ ಏನು ಎಂಬುದನ್ನು ಇವತ್ತಿನ ಕ್ಲಾಸನ್ನು ನೋಡಿದ್ವಿ. ಇಲ್ಲಿಗೆ ಏನಾಗ್ತದೆ, ನಮ್ಮದು ಇಂಟರ್ನ್ಯಾಷನಲ್ ಫೈನಾನ್ಸ್ ಆ್ಯಂಡ್ ಟ್ರೇಡ್ ಇನ್ಸ್ಟಿಟ್ಯೂಷನ್ ಎಂಬ ಅಧ್ಯಾಯವನ್ನು ಕೊನೆ ಕಾಣಿಸ್ಬೋದು ಅಥವಾ ಇಲ್ಲಿಗೆ ವಿರಾಮವನ್ನು ಕೋರ್ಬೋದು. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಬೇರೆ ಒಂದು ಟಾಪಿಕ್ ಬಗ್ಗೆ ಕ್ಲಾಸನ್ನು ಮಾಡ್ತೀನಿ. ಧನ್ಯವಾದಗಳು.